ನಮ್ಮ ಅರಿವನ್ನು, ಪರಿಪೂರ್ಣವಾದ ಅರಿವನ್ನು ನಾವು ಸಂಪಾದಿಸ್ಕೊಳ್ಬೇಕಾದ್ರೆ ಮೌನ, ಧ್ಯಾನ, ಪ್ರಾಣಾಯಾಮ ಇದೆಲ್ಲ ಸತತವಾಗಿ ಮಾಡಬೇಕು. ಇಲ್ಲದೇ ಇದ್ದರೆ ನಾವು ಫೋಕಸ್ ಮಾಡೋದು ಬರೀ ನೋವು, ಕಷ್ಟ, ಮಿಸ್ರಿ, ಸಂಕಟ ಇಂಥದೇ ನಮಗೆ ಕಾಡೋದು. ಉದಾಹರಣೆಗೆ ತಲೆನೋವು ಬರೋವರೆಗೂ ತಲೆ ಇದೆ ಅನ್ನೋದು ಮರ್ತು ಹೋಗಿರುತ್ತೆ. ಹೊಟ್ಟೆ ನೋವು, ಹೊಟ್ಟೆ ಕೆಟ್ಟಾಗಲೇ ಹೊಟ್ಟೆ ಇದೆ ಅಂತ ಜ್ಞಾಪಕ ಬರೋದು. ಕಾಲು ನೋವಾದಾಗಲೇ ಕಾಲಿದೆ ಅಂತ ಜ್ಞಾಪಕ ಬರೋದು. ಆಗ ನಾವು ಅಟೆಂಡ್ ಮಾಡ್ತೀವಿ, ಪರಿಹಾರಕ್ಕೆ ನಿಂತ್ಕೊಳ್ತೀವಿ, ಜವಾಬ್ದಾರಿ ತಗೊಂಡು ಸರಿ ಮಾಡ್ಕೊಳ್ತೀವಿ. ಯಾಕಿದು? ನೋವಾದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಸಂತೋಷವಾಗಿ ಆನಂದವಾಗಿರೋ ಕಡೆ ನಾವು ಫೋಕಸ್ ಮಾಡಲ್ಲ. ಈಕೆ ಬೇಸಿಕ್ ಒಂದು ಮೂಲತಃ ಕಾರಣ ನನಗೆ ಗೊತ್ತಾಯಿತು. ಇದು ಇಂಟ್ರಾಸ್ಪೆಕ್ಷನ್ನಲ್ಲೇ ಗೊತ್ತಾಗಿದ್ದು. ಏನಂದರೆ, ನೇಚರ್ನಲ್ಲಿ ಈ ಪಂಚಭೂತಗಳಿರೋ ಈ ಪರಿಸರ, ನೇಚರ್ನಲ್ಲಿ ಸರ್ವೈವಲ್ ಇನ್ಸ್ಟಿಂಕ್ಟು ನಮ್ಮ ಬಾಡಿಗೆ ಆಟೋಮ್ಯಾಟಿಕ್ ಆದ ಮೆಕ್ಯಾನಿಸಮ್ ಇದೆ. ಸರ್ವೈವಲ್ ಇನ್ಸ್ಟಿಂಕ್ಟ್ ಇರೋದ್ರಿಂದ ನಮಗೆ ನೋವು ಬರೋಕ್ಕೆ ಮುಂಚೆ ಒಂದು ಕಾಷನ್ ಬರುತ್ತೆ, ಏನೋ ಸರಿ ಇಲ್ಲ ಅಂತ. ನೋವು ಬರುತ್ತೆ ಅಂತ ಗೊತ್ತು. ನೋವು ಬಂದಾಗ ನಾವು ಅಟೆಂಡ್ ಮಾಡ್ತೀವಿ, ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ. ತಲೆನೋವು ಮಾತ್ರೆ ತೊಗೊಳ್ತೀವಿ ಅಥವಾ ಇನ್ನೇನಾದ್ರು ಮಾಡ್ತೀವಿ, ಮಸಾಜ್ ಮಾಡ್ತೀವಿ. ಕಾಲು ನೋವಾಗಿದೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ನಾವು ಅದರಿಂದ ಹೊರಗೆ ಬರಬೇಕು. ದಟ್ ಈಸ್ ದಿ ಸರ್ವೈವಲ್ ಆಫ್ ದಿ ಪಂಚಭೂತ, ದ ಬಾಡಿ. ಮೈಂಡ್ ಸಪೋರ್ಟ್ಸ್ ಇಟ್. ಮೈಂಡ್ ಮೆಕ್ಯಾನಿಸಮ್ ಏನು ಅಂದರೆ, ದಟ್ ಇನ್ಸ್ಟಿಂಕ್ಟ್, ಅದು ಸರ್ವೈವಲ್ ಇನ್ಸ್ಟಿಂಕ್ಟ್. ಇಟ್ಸ್ ಅ ಇನ್ಬಿಲ್ಟ್ ಮೆಕ್ಯಾನಿಸಮ್. ನೋವಾದರೆ ಗೊತ್ತಾಗೋದು. ಇದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಮನಸ್ಸು ಸಪೋರ್ಟ್ ಮಾಡುತ್ತೆ ಇನ್ಸ್ಟಿಂಕ್ಟ್ನ. ಆದರೆ ಆತ್ಮದ್ದು ಆನಂದ ಸದಾ ಇದೆ. ಆದರೆ ಇದ್ರ ಬಗ್ಗೆ ಯಾಕೆ ಗಮನ ಕೊಡಲ್ಲ ಮನಸ್ಸು? ಬ್ಲಿಸ್, ಹ್ಯಾಪಿನೆಸ್, ಜಾಯ್, ಇದು ಆತ್ಮದ ಸ್ವರೂಪ, ಸದಾ ಹರಿತಾ ಇರೋದು. ಇದ್ರ ಕಡೆ ನಮ್ಮ ಗಮನನೇ ಇಲ್ಲ. ನಮ್ಗೆ ಯಾವುದ್ರ ಬಗ್ಗೆನೂ ಗಮನ ಇಲ್ಲ, ಅರಿವಿಲ್ಲ, ಎಚ್ಚರ ಇಲ್ಲ. ಮೆಕ್ಯಾನಿಕಲ್ ಆಗಿ ಜೀವನ ಮಾಡ್ತೀವಿ. ನೋವು ಆದರೆ ಮಾತ್ರ ಇನ್ಸ್ಟಿಂಕ್ಟ್ ಇಂದ ಗೊತ್ತಾಗುತ್ತೆ. ಆದರೆ ಸ್ಪಾಂಟೇನಿಯಸ್ ಆಗಿ ಫ್ಲೋ ಆಗ್ತಾ ಇರೋ ಆತ್ಮದ ಆನಂದ ನಮಗೆ ಗೊತ್ತೇ ಆಗುತ್ತೆ. ಇದು ಆರ್ಟ್. ಮೆಡಿಟೇಷನ್ ಮಾಡೋರಿಗೆ, ಪ್ರಾಣಾಯಾಮ ಮಾಡೋರಿಗೆ, ಧ್ಯಾನ, ಈ ಒಳಗಿನ ಆಂತರ್ಯದ ಅಸ್ತಿತ್ವವನ್ನು ತಿಳ್ಕೊಳ್ಬೇಕು ಅಂತ ಆಸೆ ಇರೋರಿಗೆ, ಅವರು ಅದನ್ನು ಆರ್ಟ್ ಅಂತ, ನಾವೇ ಡೆಲಿಬರೇಟಾಗಿ ಇದನ್ನು ಅಕ್ವೈರ್ ಮಾಡಿ ಈ ಆರ್ಟ್ನ ಸಂಪಾದಿಸ್ಕೊಳ್ಬೇಕು. ಇನ್ಯಾರಿಗೂ ಸಾಧ್ಯ ಇಲ್ಲ, ಮನುಷ್ಯರಿಗೂ ಸಾಧ್ಯ. ಯಾಕೆಂದರೆ ಆನಂದವನ್ನು ನಾವು ಕಂಡುಕೊಳ್ಳೋಕ್ಕೆ ನಮಗೆ ಸಾಧ್ಯ. ಇದೊಂದು ಆರ್ಟ್. ಇದು ಇನ್ಬಿಲ್ಟ್ ಇನ್ಸ್ಟಿಂಕ್ಟ್ ಅಲ್ಲ, ಇದು ಸ್ಪಾಂಟೇನಿಯಸ್ ಇಂಟ್ಯೂಷನ್. ಇದಕ್ಕೆ ಬಹಳ ದೊಡ್ಡ ಅರಿವು ಬೇಕು. ಅದರಿಂದ ಯಾರಿಗೆ ಈ ಅರಿವಿದೆ ಅವರಿಗೆ 99% ಆನಂದ ಇರುತ್ತೆ, 1% ಮಿಸರಿ ಇರುತ್ತೆ, ನೋವು ಇರುತ್ತೆ. ನೋವಾದಾಗ ಗೊತ್ತಾಗುತ್ತೆ, ಅಟೆಂಡ್ ಮಾಡ್ತಾರೆ. ಇಲ್ಲ, ಆನಂದ ಇರುತ್ತೆ. ಆನಂದ ಯಾವಾಗಲೂ ಇದ್ದಾಗ ಗಮನ ಹೇಗಿರುತ್ತೆ? ನಾವು ಎದ್ದಾಗ, ಒಳ್ಳೆ ನಿದ್ದೆ ಆದಾಗ ವಿಲ್ ಫೀಲ್ ಹ್ಯಾಪಿ. ಒಂದು ಸಂಗೀತ ಕೇಳಿದಾಗ ಹ್ಯಾಪಿ, ಎಲ್ಲೋ ಒಂದು ಮಳೆ ಸುರಿದಾಗ ಹ್ಯಾಪಿ. ಇನ್ನು ಏನೇನೋ ದಿವಸದಲ್ಲಿ ಆಗ್ತಾ ಇರುತ್ತೆ. ಒಂದು ಒಳ್ಳೆ ಕಾಫಿ ಕುಡಿತೀವಿ, ವಿ ಫೀಲ್ ಹ್ಯಾಪಿ. ಯಾಕೆ ಅಂದರೆ ಮಿಕ್ಕಿದ ಟೈಮ್ನಲ್ಲಿ ಎಲ್ಲನೂ ಏನೇನು ನಡೀತಾ ಇರುತ್ತೆ, ಸಾವಿರಾರು ಸಂತೋಷವಾಗೋದು ನಡೀತಾ ಇರುತ್ತೆ, ಸಂತೋಷಪೂರ್ವಕವಾಗಿರುತ್ತೆ. ಯಾವುದು ನಾವು ಗಮನಿಸಲ್ಲ. ಗಮನಿಸಿದ್ರೆ 99% ಸಂತೋಷ, 1% ಮಾತ್ರ ನೋವಿರೋದು. ಆದರೆ ಮನುಷ್ಯ 99% ನೋವು ಮಾಡಿಕೊಂಡು ಎಲ್ಲೋ 1% ಸಂತೋಷ ತನಗೆ ಬೇಕಾಗಿದ್ದು ಸಿಕ್ಕಿದಾಗ ಮಾತ್ರ ಮಾಡಿಕೊಂಡಿರೋದು. ಇದು ವಿಪರ್ಯಾಸ. ಈ ಒಳಗಡೆಯಿಂದ ಬೆಳೆಸ್ಕೊಳ್ಳೋದು ಧ್ಯಾನ ಮಾಡಿದಾಗ ಗೊತ್ತಾಗುತ್ತೆ. ನಮ್ಮ ಹತ್ರ ಇರೋದೇ ಆನಂದ ಅಂತ. ಎಲ್ಲೋ ನೋವು ಬರುತ್ತೆ, ಹೋಗುತ್ತೆ. ಆದರೆ ಸದಾಕಾಲ ಇರೋದೇ ಇದು ಅಂತ ತಿಳ್ಕೋಬೇಕಾದ್ರೆ ಇದೆ ಅಂತ ವಿಚಾರ ಗೊತ್ತು. ಆದರೆ ಅದು ಅನುಭವಕ್ಕೆ ಬಂದಾಗ
ನಾವು ಎಲ್ಲದನ್ನೂ ಎಂಜಾಯ್ ಮಾಡ್ತೀವಿ, ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀವಿ. ನೋವು ಬಂದಾಗಲೂ ಕೂಡ ಆ್ಯಕ್ಸೆಪ್ಟ್ ಮಾಡ್ತೀವಿ. ನೋವು ಹೋಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಆವಾಗ ಸಣ್ಣ ಸಣ್ಣದೇ ನಮಗೆ ಬಹಳ ಆನಂದ ಕೊಡುತ್ತೆ, ಆ ಬ್ಲಿಸ್ ಕೊಡುತ್ತೆ, ಸಂತೋಷ ಕೊಡುತ್ತೆ. ಚಿಕ್ಕದಿರ್ಬೋದು, ಏನಾದ್ರು ಒಂದು ತಿಂದ ತಕ್ಷಣ ಸಮಾಧಾನ ಆದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಏನಾದ್ರು ಚೆನ್ನಾಗಿರೋದು ನೋಡಿದಾಗ ಖುಷಿ ಆಗುತ್ತೆ, ಯಾರಾದರೂ ಚೆನ್ನಾಗಿರೋದಿದ್ದರೆ ಖುಷಿ ಆಗುತ್ತೆ. ಈ ಖುಷಿಯೆಲ್ಲ ಇದೆಲ್ಲ ಡಿವೈನ್ ಕ್ವಾಲಿಟಿ. ಯಾಕೆಂದರೆ ಎಲ್ಲದರಿಂದ ನಾವು ಆನಂದನ ಡಿರೈವ್ ಮಾಡ್ತೀವಿ ಒಳಗಿಂದ. ಇದೊಂದು ಆರ್ಟ್, ಇದು ಇನ್ಬಿಲ್ಟ್ ಅಲ್ಲ. ಇನ್ಬಿಲ್ಟ್ ಇರೋದು ನೋವಾದರೆ ಮಾತ್ರ ಗೊತ್ತಾಗೋದು ಸರ್ವೈವಲ್ ಇನ್ಸ್ಟಿಂಕ್ಟ್. ಆದರೆ ಆನಂದ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಲ್ಲ. ಆನಂದ ನಮ್ಮ ಸಹಜ ಅಸ್ತಿತ್ವದ ಸ್ವರೂಪ.